ಮಾನ್ವಿ ಕಂದಾಯ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಭರ್ಜರಿ ನಿದ್ದೆಗೆ ಜಾರಿದ್ದಾರೆ. ಸದ್ಯ ಅಧಿಕಾರಿಗಳು ನಿದ್ದೆಗೆ ಜಾರಿರುವ ಪರಿಣಾಮ ವೃದ್ಧರು, ವಿಧವೆಯರು ಸೇರಿದಂತೆ ಸಾರ್ವಜನಿಕರು ತಮ್ಮ ಸರ್ಕಾರಿ ಕೆಲಸಕ್ಕೆ ದಿನನಿತ್ಯ ಅಲೆಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅದರಲ್ಲೂ ಕಂದಾಯ ಕಚೇರಿಗೆ ಪ್ರತಿದಿನ ಬರೋ ವೃದ್ಧರು ಅಲೆದು ಸುಸ್ತಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಜೊತೆಗೆ ನಮ್ಮನ್ನು ಹೀಗೆ ದಿನನಿತ್ಯ ಅಲಿಸುವ ನಿಮಗೆ ಬಡವರ ಶಾಪ ತಟ್ಟದೆ ಬಿಡಲ್ಲ ಅಂತ ಕಣ್ಣೀರು ಹಾಕಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ವಿಪರ್ಯಾಸ ಎಂದ್ರೆ ವೋಟ್ ಹಾಕಿ ಗೆಲ್ಲಿಸಿದ ಶಾಸಕ ಹಂಪಯ್ಯ ನಾಯಕ ಅದೇನು ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಇವರು ಸಹಿತ ಅಧಿಕಾರಿಗಳು ಯಾರು ಸಾರ್ವಜನಿಕರ ಮಾತು ಕೇಳಲ್ಲವಂತೆ. ಹೀಗಾಗಿ ಇಲ್ಲಿನ ಅಧಿಕಾರಿಗಳು ಹಾಗೂ ಶಾಸಕರು ಇದ್ದು ಏನು ಪ್ರಯೋಜನ ಅಂತ ಸಾರ್ವಜನಿಕರು ಖಾರವಾಗಿ ಪ್ರಶ್ನಿಸುತ್ತಿದ್ದಾರೆ. ನಮ್ಗೆ ಮಕ್ಕಳು ಮರಿ ಇಲ್ದವ್ರಿಗೆ ರೊಕ್ಕ ಬರುವಲ್ವು, ಮಕ್ಕಳಿದ್ದವ್ರಿಗೆ ರೊಕ್ಕ ಬರ್ತಾವೆ, ಸಣ್ಣ ವಯಸ್ಸಿದವ್ರಿಗೆ ರೊಕ್ಕ ಬರ್ತಾವೆ. ನಮಗೇನಿಲ್ಲ, ಹೊಲ ಮನೆ 20 ಎಕರೆ 30 ಎಕರೆ ಇದ್ದವ್ರಿಗೆ ಬರ್ತಾವೆ ನೋಡ್ರಿ. ನಮಗೇನು ಇಲ್ಲ, ನಾವು ಪರದೇಶಿ, ನಾವು ಸನ್ಯಾಸಿ, ನಾವು ಎಲ್ಲಿಗೆ ಹೋಗ್ಬೇಕು? ನಾವು ದುಡ್ಕೊಂಡು ತಿಂಬೋದು ಆಗವಲ್ದು. ನಾವೇನು ಮಾಡ್ಬೇಕ್ರಿ ಇದಕ್ಕೆ? ಇವಾಗ ವರ್ಷ 2 ವರ್ಷ 1 ವರ್ಷ 8 ತಿಂಗಳು 10 ತಿಂಗಳಾಯ್ತು, ರೊಕ್ಕ ಬರುವಲ್ವ ನಮ್ಗೆ. ನಾವ್ ಏನ್ ತಿನ್ಬೇಕು, ಬದುಕಬೇಕು? ಏನಂತಾರ ಬರ್ತಾವ ಅಂದ್ರು, ಬೇರೆ ಅಕೌಂಟ್ ಅಂದ್ರು. ಮತ್ತೆ ಮೊನ್ನೆ ಇವಾಗ 6 ತಿಂಗಳು 7 ತಿಂಗಳಾಯ್ತು ಬೇರೆ ಅಕೌಂಟ್ ಮಾಡಿ. ನಮ್ಮ ಸರಿ ಸಣ್ಣ ಹುಡುಗರಿಗೆ ಬಂದದ ರೊಕ್ಕ, ನನಗೆ ಬರ್ಲಿಲ್ಲ. ಯಾವ್ದು ಸಲುವಾಗ? ಅಲ್ಲ ಅಜ್ಜಿ, ಈಗ ಸರ್ಕಾರ ಮತ್ತೆ ಕೊಡ್ಬೇಕಂತ ಹೇಳ್ತದ, ಗಂಡ ಸತ್ತವರಿಗೆ, ವಯಸ್ಸಾದವರಿಗೆ ಹೇಳ್ತದಲ್ಲ, ಮತ್ತೆ ಕೊಡುವಲ್ರಿ. ಇಲ್ಲಿ ಇವ್ರೇನು ಮಾಡ್ತಾರ? ಎದ್ರ ಸಲುವಾಗಿ ಬರೋದು ನಮ್ಗೆ? ಸಣ್ಣವ್ರಿಗೆ ಮನೆಗಿದ್ದವ್ನ ಕರ್ಕೊಂಡು ಮಂದಿ ಹೆಂಗ್ ಕೊಡ್ತಾರ ರೊಕ್ಕ? ಸಣ್ಣ ವಯಸ್ಸದವ್ರಿಗೆ ಮಾಡಿಸ್ತಾರಲ್ಲ ರೊಕ್ಕ. ಅಲ್ಲ ಮಾಡಿಸ್ತಾರ ಮುಂಚೆ ಇವ್ರು ಅಧಿಕಾರಿಗಳು ಏನ್ ಮಾಡ್ತಾರೆ? ಅಧಿಕಾರಿಗಳು ಯಾವನಿಲ್ಲ ನೋಡು. ಅಧಿಕಾರಿ ಇಲ್ದಂಗೆ ನಮ್ಮೂರಾಗ ಹಿಂಗಾಗ್ಯದ ನೋಡು. ಅಧಿಕಾರಿ ಸಣ್ಣವ್ರಿಗೆ ಐತೆ, ನಮ್ಗಿಲ್ಲ ನೋಡು. ನಾನು ಕರಡಿಗುಡ್ಡ ನೋಡಪ್ಪ. ಏನು ಬರ್ತದ? ಅಲ್ಲಿ ಕೇಳ್ಬೇಕು, ಮುಂದೆ ಕೇಳ್ದಂಗಲ್ಲ ಹಿಂಗ ಅಂತಾರ್ರಿ. ನಾವೇನ್ ಮಾಡ್ಬೇಕು? ನಾವೇನ್ ಸತ್ತೋಗ್ಬೇಕೇನು? ಯಾರು ಇಲ್ದವ್ರು ತಿರುಗಿನಿ. ಒಂದ್ 6 ತಿಂಗಳು ತಿರುಗಿದ ಬೇಸಿದಾಗ, ಮತ್ತೆ ಇವಾಗ 2 ತಿಂಗಳಾಯ್ತು ತಿರುಗಾಕ. ಮೊನ್ನೆಗ ಇವಾಗ 15 ದಿನ ಮುಂದೆ ಬಂದು ಹೋಗಿನಿ. ಬರ್ತಾವಂತ ಹೇಳಿದ್ರು, ಬರುವಲ್ವು. ಮತ್ತೆ ಇವತ್ತು ಬಂದು ಮನೇಲಿ ಗುರುಲಕ್ಷ್ಮಿ ಅಂತ ಬರ್ತಾವ, ಅವಾಗ ಅಂತ ಬರ್ತಾವ, ಇವಂತ ನಮ್ಗೆ ಅದಕ್ಕೆ ಬರುವಲ್ರಿ. ಸಣ್ಣ ವಯಸ್ಸು 20 ಎಕರೆ 15 ಎಕರೆ ಇದ್ದವ್ರಿಗೆ ಹೊಲ ಮನೆ ಇದ್ದವ್ರಿಗೆ, ಸಣ್ಣ ವಯಸ್ಸದಾಗ 30 ವರ್ಷ 50 ವರ್ಷ ಆದವ್ರಿಗೆ ಬರುವಲ್ವು. ಇವ್ರಿಗೆ 30 ವರ್ಷ 25 ವರ್ಷ ಇದ್ದವ್ರಿಗೆ, 30 ವರ್ಷ 40 ವರ್ಷ ಇದ್ದವ್ರಿಗೆ ಬರ್ತಾರ. ಎಲ್ಲ ಸಣ್ಣ ವಯಸ್ಸದಾಗ ಮಾಡ್ಯಾರ ನಮ್ಮೂರಾಗ. ಸಣ್ಣ ವಯಸ್ಸಾಗ ನಮ್ಮ ಬಿಟ್ಬಿಟ್ರು ಇವರು. ನಾವೇನು ತಿನ್ಬೇಕು, ಏನು ಬದುಕಬೇಕು? ದುಡಿಯೋದು ವ್ಯಾಪಾರ, ತಿಂಬೋದು ವ್ಯಾಪಾರ. ಕಾಲ ಇಲ್ದವ್ರು ಡೊಕ್ಕಂತ ಹೋಗ್ತೀವಿ. ಮತ್ತೆ ವನವಾಸ ಬಿದ್ದರೆ ಮಂದಿ ನಗ್ತಾರ ಅಂತ ಕಾಶಿ. ನಾವು ಮಕ್ಕಳಿಲ್ಲ, ಮರಿಲ್ಲ. ಈ ಒಂದು ಸರ್ಕಾರ ಬಂದಾಗಿನಿಂದ ಇದಕ್ಕಿಂತ ಮುಂಚಿತವಾಗಿ ವಿಧವೆಯರಿಗೆ, ವೃದ್ಧಾಪ್ಯ ವೇತನದವರಿಗೆ, ಅಂಗವಿಕಲರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸುಮಾರು ನಮ್ಮ ಗ್ರಾಮದಲ್ಲೇ ಸುಮಾರು ಜನಕ್ಕೆ ಯಾವುದೇ ಥರದ ವೇತನಗಳು ಸಿಗ್ತಾ ಇಲ್ಲ. ನಮ್ಮದು ಇಲ್ಲೇ ಮಾನ್ವಿ ಪಕ್ಕದಲ್ಲಿ ನೀರ್ಮಾನ್ವಿ ಅಂತ. ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಇತ್ತೀಚೆಗೆ ಸಿಗ್ತಾ ಇಲ್ಲ, ಎಲ್ಲ ಕಡಿತಗೊಳ್ತಾ ಇದೆ. ಹಾಗಾಗಿ ವೃದ್ಧರು, ಅಂಗವಿಕಲರು, ವಿಧವೆಯವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದನ್ನು ನೋಡಿಕೊಳ್ತಕ್ಕಂಥವರು ಯಾರೂ ಇಲ್ಲ. ಈಗಾಗಲೇ ಈ ದಿನ ನಾವು ನಮ್ಮ ಗ್ರಾಮದಿಂದ ಕೆಲವು ವಿಧವೆಯರನ್ನು ಹಾಗೂ ವೃದ್ಧಾಪ್ಯ ವೇತನ ಇರತಕ್ಕಂಥ ಅವ್ರನ್ನ ಕರ್ಕೊಂಬಂದು ನಮ್ಮ ತಹಸೀಲ್ದಾರ್ ಹತ್ರ ಮಾತಾಡಿ, ಆಯಿತು ಇವ್ರದ್ದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸುಮಾರು ಇಲ್ಲಿಗೆ 1 ವರ್ಷ ಆಯಿತು. ಇವರಿಗಿಂತ ಮೊದಲು ಇದ್ದಂಥ ತಹಸೀಲ್ದಾರರು ಕೂಡ ನಾವು ಭೇಟಿಯಾದ್ವಿ, ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು, ಇದುವರೆಗೆ ಆಯಿತು, ಯಾವುದೇ ಸೌಲಭ್ಯಗಳು ಇವರಿಗೆ ಸಿಗ್ತಾ ಇಲ್ಲ. ಅಲ್ಲ ಸರ್, ಅಧಿಕಾರಿಗಳು ಏನು ಹೇಳ್ತಾರಂದರೆ ಮನೆಗೆ ತಲುಪಿಸ್ಬೇಕು ಯೋಜನೆಗಳು ಅಂತ ಹೇಳ್ತಾ ಇದ್ದಾರೆ. ವೃದ್ಧಾಪ್ಯ ಇರಲಿ, ಏನು ಸರ್ ಗಂಡ ಸತ್ತವರಿಗಿರಲಿ, ಈ ರೀತಿ ವ್ಯವಸ್ಥೆ ಇದೆ ಸರ್ಕಾರ. ಮತ್ತು ಈ ರೀತಿ ಯಾಕೆ ಅಧಿಕಾರಿಗಳು ನೀವು ಇಲ್ಲಿ ಬಂದು ಅಲಿತಾ ಇದ್ದೀರಿ? ಇದು ಅನಿವಾರ್ಯ ಆಗಿಬಿಟ್ಟಿದೆ. ಯಾಕೆ ಮಾನವೀಯ ಅಧಿಕಾರಿಗಳು ಇದ್ದಾರಾ ಇಲ್ವಾ ಸರ್? ಅಧಿಕಾರಿಗಳು ಇದ್ದಾರೆ, ಬಟ್ ಅವ್ರ ಮಾತು ಯಾರು ಕೇಳ್ತಾ ಇಲ್ಲ. ಕೆಳಗಿರ್ತಕ್ಕಂಥ ನೌಕರದಾರರು ಅವರು ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ. ನಾವು ಬಂದು ಕೇಳಿದ್ರೆ ಆಯ್ತಪ್ಪ ನಿಂದು ಬರ್ತದೆ, ಮುಂದಿನ ತಿಂಗಳು ಬರ್ತದೆ ಅಂತ ಹೇಳ್ತಾರೆ. ಈಗ ಅಧಿಕಾರಿಗಳು ಕೇಳಿದ್ರೆ ಇಲ್ಲಪ್ಪ ನಾನು ಹೇಳಿದ್ದೀನಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಹೆಂಗೆ ಸರ್ ಇದು ವ್ಯವಸ್ಥೆ? ಬಡವರು ಅಲಿತಾ ಇದ್ದಾರೆ ಅಂದರೆ ಹೆಂಗೆ ಸರ್ ಈ ವ್ಯವಸ್ಥೆ? ಮನೆ ಅಪ್ಪನೇ ಕೆಟ್ಟ ಮೇಲೆ ಮಕ್ಕಳಿಂದ ಸುದ್ದಾಗ್ತಾರೆ. ಆ ಥರ ಕೆಟ್ಟವರು. ಈಗ ಈ ರಾಜ್ಯವನ್ನು ಯಾರು ಆಳ್ತಾ ಇದ್ದಾರೆ ಅವರೇ ಕೆಟ್ಟವರು. ಅವರಿಂದನೇ ಇದೆಲ್ಲ ಆಗಿರೋದು. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟುಬಿಟ್ಟು ಜನರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಅದೇ ಒಂದು ಕಾರಣ. ಆರಾಮಾಗಿ ಜನ ಎಲ್ಲ ತಮ್ಮ ಪಾಡಿಗೆ ತಾವು
ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ಹೊಲಕ್ಕೆ ಹೋಗ್ತಿದ್ರು. ಈಗೆಲ್ಲ ಬಿಟ್ಟಿ ಬಗ್ಗೆ ಕೊಟ್ಬಿಟ್ಟು ಜನರೆಲ್ಲ ಕೆಲಸ ಬಗ್ಗೆ ಬಿಟ್ಬಿಟ್ಟು ತಿರುಗಾಡ್ತಾ ಇದ್ದಾರೆ. ಅದೇ ಈ ಒಂದು ಸಮಾಜಕ್ಕೆ ಒಂದು ಘಾತಕ ನಾನು ಹೇಳೋದು.